ಓಕೆ, ಹಾಯ್, ಹಲೋ ಸ್ನೇಹಿತರೆ, ನಮಸ್ತೆ. ಇವತ್ತು ತಿಳಿಯೋಣ. ನಾವು ಮುಂಚೆ ಹಾಗೆ ನೋಡಿದಾಗ 1 to 4 ಕ್ಯಾರೆಕ್ಟರಿಸ್ಟಿಕ್ಸ್ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ವಿ ಸ್ನೇಹಿತರೆ. ಸೊ ಇವತ್ತು ಯಾವ್ದು ಬಗ್ಗೆ ವಿಚಾರ ತಿಳಿಯೋಣ ಅಂತ ಹೇಳಿದ್ರೆ 5 to 9 ಬ್ಯಾಲೆನ್ಸ್ ಏನಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ತಿಳಿಯೋಣ. ಓಕೆ, ಫೈನ್. ಬರ್ತ್ ಬೈ 5, 14, 23rd. ಸೊ 5, 14, 23ನೇ ತಾರೀಕು ಜನಿಸಿರ್ತಕ್ಕಂಥವ್ರಿಗೆ ಯಾವ ದಿನ ಅಪ್ಪ ಚೆನ್ನಾಗಿರುತ್ತೆ ಅಂತ ನಾವು ನೋಡೋದಾದರೆ ಬುಧವಾರ ಮತ್ತು ಶುಕ್ರವಾರ. ಈ 2 ದಿನ ಬಹಳ ಅವರಿಗೆ ತುಂಬಾ ಆದಾಯ ಇರ್ತಕ್ಕಂಥದ್ದು ಮತ್ತು ಒಳ್ಳೆಯ ದಿನ ಅಂತ ವಾರದಲ್ಲಿ ಬುಧವಾರ ಮತ್ತು ಶುಕ್ರವಾರ ಬಂದು ಈ ದಿನಾಂಕದಂದು ಜನಿಸಿರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಇವ್ರ ಕ್ವಾಲಿಟೀಸ್ ಹಾಗೆ ನಾವು ನೋಡೋದಾದರೆ ಸ್ನೇಹಿತರೆ, ತುಂಬ ಎನರ್ಜಿಟಿಕ್, ತುಂಬ ನಂಗೆ 5 ಅಂದರೆ ಬುಧ ರೂಲ್ಡ್ ಬೈ ಬುಧ ಅಂತ ಹೇಳ್ತೀವಿ, ಮರ್ಕ್ಯೂರಿ ಅಂತ ಹೇಳ್ತೀವಿ. ಇವರು ಸೇಮ್ ಮರ್ಕ್ಯೂರಿ ಥರನೇ ಎಷ್ಟು ಲೈಫಲ್ಲಿ ಇದೊಂಥರ ಒಳ್ಳೆ ಗಾಡ್ ಬ್ಲೆಸ್ಡ್ ನಂಬರ್ ಅಂತ ಕೂಡ ಹೇಳ್ತೀವಿ ಸ್ನೇಹಿತರೆ. ಇವರು ವೆರಿ ಆ್ಯಕ್ಟಿವ್ ಆ್ಯಂಡ್ ಬ್ರಿಲಿಯಂಟೆಡ್. ಯಾರನ್ನ ಬೇಕಾದ್ರೂ ಜಡ್ಜ್ ಮಾಡತಕ್ಕಂಥ ಶಕ್ತಿ ಈ ದಿನಾಂಕದಂದು ಜನಿಸಿರ್ತಕ್ಕಂಥವ್ರಿಗಿರುತ್ತೆ. ಸೊ ನೀವು ಹಾಗೆ ನೋಡ್ಬೋದು ಸ್ನೇಹಿತರೆ, ಇವ್ರಿಗೆ ಯಾರನ್ನೂ ಎದುರಾಕೊಳ್ಳೋಂಥ ಅವಶ್ಯಕತೆ ಈ ಡೇಟ್ ಆಫ್ ಬರ್ತ್ ಅವ್ರಿಗೆ ಇಲ್ಲ. ಎಲ್ಲರ ಹತ್ರ ಎಷ್ಟು ಖುಷಿಯಾಗಿರಬೇಕು ಇರ್ತಾರೆ. ಆ ಜನ ಯಾವುದೇ ರೀತಿ ಇರಲಿ, ಅವ್ರ ಮುಂದೆ ಯಾವ ರೀತಿ ಆರಾಮಾಗಿ ಜಂಪ್ ಆಗಬೇಕು. ಸೊ ನೋಡಿ ಸ್ನೇಹಿತರೆ, ನೀವು ನೋಡ್ಬೋದು 5 ಮೇಲೂ ಕೂಡ 4 ನಂಬರ್ 1, 2, 3, 4 ಇರುತ್ತೆ. ಅದೇ ರೀತಿ ಸೆಂಟ್ರಲ್ 5 ಬರುತ್ತೆ, ಕೆಳಗೂ ಕೂಡ 4 ನಂಬರ್ ಇರತಕ್ಕಂಥದ್ದು. ಸೊ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ದೇ ಆರ್ ವೆರಿ ಬ್ಯಾಲೆನ್ಸ್ಡ್ ನಂಬರ್. 5 ಅನ್ನೋದು ವೆರಿ ಬ್ಯಾಲೆನ್ಸ್ಡ್ ನಂಬರ್, ಹಾಗೆ ವೆರಿ ಗುಡ್ ಬ್ಲೆಸ್ಡ್ ನಂಬರ್ ಅಂತ ಕೂಡ ಹೇಳ್ತೀವಿ. ಇವ್ರದ್ದು ಎಲ್ಲ ಕೆಲಸದಲ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಸೊ ಯಾವುದೇ ರೀತಿ ಪ್ರೆಷರ್ ಇರಬಾರ್ದು, ಅವರು ಕೆಲಸ ವಹಿಸಿ ಬಿಟ್ಬಿಡ್ಬೇಕು. ಆ ಥರ ಬಿಟ್ಟಾಗ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೆಲಸ ಮಾಡತಕ್ಕಂಥ ನಂಬರ್ ಅಂದರೆ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು. ಎಂಥ ರಿಸ್ಕ್ ಬೇಕಾದ್ರೂ ತೊಗೊಳಕ್ಕೆ ರೆಡಿ, ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ರೆಡಿ ಇರಲ್ಲ. ನಾವು ಇನ್ನೊಂದು ಏನು ಹೇಳ್ತೀವಿ ಸಿಂಬಲ್ ಅಂತ ಹೇಳಿದ್ರೆ, ಅವರ ಜಾಬಲ್ಲಿ ಯಾವಾಗಲೂ ರೆಸಿಗ್ನೇಷನ್ ಲೆಟರ್ ರೆಡಿ ಇರುತ್ತೆ. ಅವರು ಪ್ರೆಷರಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡತಕ್ಕಂಥವ್ರಲ್ಲ. ಸೊ ಇವ್ರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇನ್ಕಮ್ ಸೋರ್ಸ್ ಯಾವ ಥರ ಬೇಕಾದರೂ, ಲೈಕ್ ಇವ್ರಿಗೆ ಜಾಸ್ತಿ ಬ್ಯಾಲೆನ್ಸ್ಡ್ ನಂಬರ್ ಇರೋದ್ರಿಂದ ಇವ್ರನ್ನ ಆದಷ್ಟು ಲೈಕ್ ಕಮಿಷನ್ ಬೇಸಿಸ್ ಕೆಲಸಗಳಿಗೆ, ಅಂದರೆ ಯಾವುದಾದ್ರೂ ಈಗ ಲೈಕ್ ಲ್ಯಾಂಡ್ ಡೆವಲಪರ್ ಥರ ಆ ಥರ ಬಿಸ್ನೆಸ್ ಟೋಟಲಾಗಿ ಹೇಳ್ಬೇಕಂದ್ರೆ ಈ ಡೇಟ್ ಆಫ್ ಬರ್ತಲ್ಲಿ ಜನಿಸಿರ್ತಕ್ಕಂಥವ್ರು ಬಿಸ್ನೆಸ್ ನಂಬರ್ ಅಂತಲೇ ಕೂಡ ಹೇಳ್ಬೋದು. ಯಾವುದೇ ಲೈಕ್ ಲ್ಯಾಂಡ್ ಡೀಲಿಂಗ್ಸ್ ಆಗ್ಬೋದು, ಈ ಥರ ಏಜೆನ್ಸಿ ಸೆಂಟ್ರಲ್ ಪಾರ್ಟಿಯಾಗಿ ಇವ್ರು ವರ್ಕ್ ಮಾಡಿದಾಗ ಇವ್ರಿಗೆ ಒಳ್ಳೆ ಹಣದ ಆದಾಯ ಬರಲಿಕ್ಕೂ ಕೂಡ ಚಾನ್ಸಸ್. ಫೇವರಬಲ್ ಪ್ರೊಫೆಷನ್ಸ್ ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಸೇಲ್ಸ್ ಮ್ಯಾನ್, ಇನ್ಶೂರೆನ್ಸ್. ಸೊ ಇವ್ರಿಗೆ ಮಾತು ಬಹಳ ಸುಂದರವಾಗಿರುತ್ತೆ. ಎಂಥವ್ರನ್ನ ಬೇಕಾದರೂ ಕನ್ವರ್ಟ್ ಮಾಡತಕ್ಕಂಥ ಕೆಪಾಸಿಟಿ ಇವರಲ್ಲಿ ಇರೋದ್ರಿಂದ ಸೇಲ್ಸ್ ಮ್ಯಾನ್, ಇನ್ಶೂರೆನ್ಸ್, ರೈಟರ್, ಎಜುಕೇಷನ್ ಮತ್ತು ಮ್ಯಾಥಮೆಟಿಕ್ಸ್, ಬಿಗ್ ಸ್ಕೇಲ್ ಬಿಸ್ನೆಸ್ಸಲ್ಲಿ ಕೂಡ ಇವರು ರನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಆಗ ನಾವು ನೋಡೋದಾದರೆ 6, 15, 24 ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಶುಕ್ರ ಅಂತ ಹೇಳ್ತೀವಿ. ವೀನಸ್ ಇವ್ರನ್ನ ರೂಲ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬುಧವಾರ ಹಾಗೂ ಶುಕ್ರವಾರ ಕೂಡ ಇವ್ರಿಗೂ ಕೂಡ ಬಹಳ ಒಳ್ಳೆ ದಿನ ಆಗಿರುತ್ತೆ. ಸೊ ಇವ್ರ ಕ್ವಾಲಿಟೀಸ್ ನೋಡಿದಾಗ ನಿಮಗೆ ಹೇಳೋದಾದ್ರೆ, ಶುಕ್ರ ಅಂದರೆ ಎಲ್ಲರಿಗೂ ಗೊತ್ತಿದೆ, ಇಡೀ ಗುರುಮಂಡಲದಲ್ಲಿ ನಮ್ಮ ಸಂಜೀವಿನಿ ವಿದ್ಯೆ, ಸತ್ತವ್ರನ್ನ ಬದುಕಿಸ್ತಕ್ಕಂಥ ವಿದ್ಯೆ ಅಂತ ತಿಳಿದಿದ್ದು ಅಂದರೆ ಇವ್ರು ಒಬ್ಬರಿಗೆ ಆಗಿರುತ್ತೆ, ಶುಕ್ರ ಗುರುಗಳಿಗೆ ಒಬ್ಬರಿಗೆ ಇರುತ್ತೆ. ಮತ್ತು ಇವ್ರನ್ನ ನೀವು ನೋಡ್ಬೋದು, ಜಾಸ್ತಿ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಕೂಡ ಇವರು ತುಂಬ ಆಗಿರ್ತಾರೆ ಅಂತಲೂ ಕೂಡ ಹೇಳ್ತೀವಿ. ಅದು ಗ್ರಿಡ್ನಲ್ಲಿ 1 ಸರಿ ಅಥವಾ 2 ಸರಿ ಬಂದಾಗ ಆ ಒಂದು ಪರಿಣಾಮಗಳು ತುಂಬ ಚೆನ್ನಾಗಿ ಬೀರ್ತಾ ಇರುತ್ತೆ ಸ್ನೇಹಿತರೆ ಇವ್ರ ಮೇಲೆ. ಮತ್ತು ನೀವು ನೋಡ್ಬೋದು, ಇವರು ತುಂಬಾ ಲಕ್ಸುರಿನ ಆಸೆ ಪಡ್ತಾರೆ. ಇವರು ಯಾವುದೇ ರೀತಿ ಬ್ರ್ಯಾಂಡೆಡ್ಸ್ನ ತುಂಬ ಬಳಸ್ತಕ್ಕಂಥ ಅಭ್ಯಾಸ ಇವರಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಇವ್ರನ್ನ ನಂಬಿದವರಿಗೋಸ್ಕರ ಏನ ಬೇಕಾದರೂ ಸ್ಯಾಕ್ರಿಫೈಸ್ ಮಾಡೋಷ್ಟು ಒಳ್ಳೆ ಗುಣಗಳು ಇವರಲ್ಲಿ ಇರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಮತ್ತು ಯಾವುದೇ ನೀವು ಇನ್ನೊಂದು ಗಮನಿಸ್ಬೋದು, ಇವ್ರುಗಳು ಮನೇನ ಡೆಕೋರೇಟಿವ್ ಆಗಿ, ಈ ನಂಬರಲ್ಲಿ ಜನಿಸಿರ್ತಕ್ಕಂಥವ್ರು ಮನೆಯಲ್ಲಿ ಏನಾದರೂ ಹೆಣ್ಮಕ್ಳಾಗಿದ್ದರೆ ಇವರು ಮನೇನ ಡೆಕೋರೇಟಿವ್ ಆಗಿ ಇಡೋಂಥದ್ದು ಬೇರೆ ಯಾರ ಕೈಲೂ ಅಷ್ಟು ಮಟ್ಟಿಗೆ ಡೆಕೋರೇಟಿವ್ ಆಗಿ ಇಡ್ಲಿಕ್ಕೆ ಬರಲ್ಲ. ಇವರಲ್ಲಿ ಆ ಒಂದು ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ, ಆ ಒಂದು ಇಂಟೆಲಿಜೆನ್ಸಿ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತೀವಿ ಸ್ನೇಹಿತರೆ. ಇವರು ಅನ್ಸ್ಟೇಬಲ್ ಅಂತ ಕೂಡ ಹೇಳ್ತೀವಿ. ಅನ್ಸ್ಟೇಬಲ್ ಅಂದರೆ ಫ್ಲಕ್ಚುಯೇಷನ್ಸ್ ಜಾಸ್ತಿ. ಮತ್ತು ಈ 6 ಶುಕ್ರರಿಗೆ ಹೇಗೆ ಅಂದರೆ, ಯಾರು ನಿಮ್ಮನ್ನು ಎಸ್ ಅಂತ ಒಪ್ಕೊತಾರೋ, ಶುಕ್ರರನ್ನ ಯಾರು ಒಪ್ಕೊತಾರೋ ಅವ್ರಿಗೋಸ್ಕರ ಏನು ಮಾಡಲಿಕ್ಕೂ ಹಿಂದೆ ಮುಂದೆ ನೋಡೋ ಅಂಥ ಜನ ಅಲ್ಲ. ಅಷ್ಟರ ಮಟ್ಟಿಗೆ ಇವರ ಸಪೋರ್ಟ್ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಇವ್ರಿಗೆ ಯಾವ ಪ್ರೊಫೆಷ್ನಲ್ಸಪ್ಪ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾವು ನೋಡೋದಾದಾಗ
ಫ್ಯಾಷನ್ ಫೀಲ್ಡ್, ಏಕೆಂದರೆ ಕಲಾತ್ಮಕ ನಂಬರ್ ಆಗಿರುತ್ತೆ ಇದು, ತುಂಬ ನೋಡಲಿಕ್ಕೂ ಸುಂದರವಾಗಿರ್ತಾರೆ. ಸೊ ಫ್ಯಾಷನ್ ಫೀಲ್ಡ್ ಅಥವಾ ಬಾಲಿವುಡ್ ಸಿಂಗರ್ಸ್ ಆಗ್ಬೋದು, ಅಥವಾ ಕಲೆಗೆ ಸಂಬಂಧಪಟ್ಟ ಯಾವುದೇ ವೃತ್ತಿಯಲ್ಲಿ ಇವ್ರು ಮಾಡಿದಾಗ ತುಂಬಾ ಚೆನ್ನಾಗಿ ಆಗಿಬರುತ್ತೆ. ಮತ್ತು ಅದೇ ರೀತಿ ಇವರು ಜಾಸ್ತಿ ಬ್ರ್ಯಾಂಡೆಡ್ಸ್, ಯಾವುದಾದ್ರೂ ಶಾಪ್ ಮಾಡಿದ್ರು ಅಷ್ಟೇ ಬ್ರ್ಯಾಂಡೆಡ್ ಶಾಪ್ ಮಾಡಬೇಕು. ಯಾವುದಾದ್ರೂ ಅವ್ರು ಧರಿಸ್ತಕ್ಕಂಥ ವಸ್ತುಗಳು ಅಷ್ಟೇ ಬ್ರ್ಯಾಂಡೆಡ್ ಆಗಿರುತ್ತೆ. ನೀವು ಗಮನಿಸ್ಬೋದು ಇವ್ರನ್ನ ಯಾವಾಗಲೂ ಅಷ್ಟೇ ದಿವಸ ಬೆಳಗ್ಗೆ ಸಂಜೆ ಮಧ್ಯಾಹ್ನ ನೀಟಾಗಿರಬೇಕು ಅನ್ನೋದಕ್ಕೋಸ್ಕರ ಯಾವಾಗಲೂ ಮುಖ ತೊಳೆದಾಗ್ಬೋದು, ಸ್ನಾನ ಮಾಡೋಂಥದ್ದಾಗ್ಬೋದು, ತುಂಬ ಗ್ಲಾಮರಸ್ ಆಗಿ ಕಾಣಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆನಾ ಸ್ನೇಹಿತರೆ? ಸೊ ಈಗ ನಾವು ನೋಡೋಣ 7, 16, 25ನೇ ತಾರೀಕು ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಕೇತು ಅಂತ ಹೇಳ್ತೀವಿ ಸ್ನೇಹಿತರೆ. ನಿಮಗೆಲ್ಲ ತಿಳಿದಿರೋ ಹಾಗೆ ರಾಹು ಬಂದು ತಲೆ ಆದರೆ ಕೇತು ಬಂದು ಬಾಡಿ ಇರುತ್ತೆ. ಸೊ ಇವ್ರಿಗೆ ಸಂಡೇ ಮತ್ತು ಮಂಡೇ ತುಂಬ ಒಳ್ಳೆಯ ದಿನ ಆಗಿರುತ್ತೆ. ಭಾನುವಾರ ಮತ್ತು ಸೋಮವಾರ ಇವರಿಗೆ ತುಂಬ ಒಳ್ಳೆಯ ದಿನ, ವಾರದ ದಿನ ಆಗಿರುತ್ತೆ. ಸೊ ನೀವು ನೋಡ್ಬೋದು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ಸ್ನೇಹಿತರೆ. ಇವರು ಹೇಗೆ ಅಂದರೆ ಯಾರನ್ನ ಬೇಕಾದ್ರೂ ಬೇಗ ಫ್ರೆಂಡ್ ಕೂಡ ಮಾಡ್ಕೋಬೋದು. ಅದೇ ರೀತಿ ಅವರಿಂದ ಇಷ್ಟ ಆಗ್ತಾ ಇಲ್ದರ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಅದೇ ರೀತಿ ಸೈಲೆಂಟಾಗಿ ಆಚೆ ಬಿಡತಕ್ಕಂಥದ್ದು. ಇಡೀ ನಮ್ಮ ಗ್ರಹಮಂಡಲದಲ್ಲಿ ನಾವು ನಮ್ಮ ನ್ಯೂಮರಾಲಜಿ ಗ್ರಿಡ್ಡಲ್ಲಿ ನೋಡಿದಾಗ 5 ಮತ್ತು 7ಕ್ಕೆ ಬುಧ ಮತ್ತು ಕೇತುಗೆ ಯಾವುದೇ ಆಪೋಸಿಟ್ ಪರ್ಸನ್ ಇರಲ್ಲ. ಅಂದರೆ ಅವ್ರು ಕಂಡ್ರೆ ಆಗಲ್ಲ ಅಂತೇಳೋರು ನಾನ್ ಫ್ರೆಂಡ್ಲಿ ನಂಬರ್ಸ್ ಅಂತ ಯಾವುದು ಇರಲಿಕ್ಕಿಲ್ಲ. ಏಕೆಂದರೆ ಅಷ್ಟು ಆರಾಮಾಗಿ ನಾಜೂಕಾಗಿ ಇವ್ರಿಗೆ ಆಚೆ ಬರೋದು ಗೊತ್ತಿದೆ. ಸೊ ಎಲ್ಲರ ಹತ್ರ ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಒಳ್ಳೆ ರೀತಿಯಲ್ಲೇ ಇರಬೇಕು ಅಂತ ಕೂಡ ಪ್ರಯತ್ನ ಪಡ್ತಾರೆ. ದೇ ಹ್ಯಾವ್ ಇಂಡಿಪೆಂಡೆಂಟ್ ನೇಚರ್ ಅಂತ ಕೂಡ ಹೇಳ್ತೀವಿ ಸ್ನೇಹಿತರೆ. ಇವರು ಜಾಸ್ತಿ ಯಾರ ಸುದ್ದಿಗೂ ಇವರು ಹೋಗತಕ್ಕಂಥವ್ರಲ್ಲ. ಇವರ ಇನ್ವೆಸ್ಟ್ಮೆಂಟ್ ನೋಡೋದಾದರೆ ಸೋಷಿಯಲ್ ವೆಲ್ಫೇರಿಗೆ, ಏಕೆಂದರೆ 7 ಅಂದರೆ ಫಸ್ಟ್ ಆಫ್ ಆಲ್ ಸ್ಪಿರಿಚುವಲ್ ನಂಬರ್, ಇಟ್ಸ್ ಎ ವೆರಿ ಗುಡ್ ಇಂಟ್ಯೂಟಿವ್ ನಂಬರ್. ಅಂದರೆ ಇವರಿಗೆ ತುಂಬಾ ಇಂಟ್ಯೂಷನ್ ಪವರ್ ಸೂಪರಾಗಿರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಈ 7, 16, 25ನೇ ತಾರೀಕು ಜನಿಸಿರ್ತಕ್ಕಂಥವ್ರಿಗೆ ಒಳ್ಳೆ ಇಂಟ್ಯೂಷನ್, ಗಾಡ್ ಗಿಫ್ಟೆಡ್ ಇಂಟ್ಯೂಷನ್ಸ್ ಪವರ್ ಇರುತ್ತೆ. ಸೊ ಅದನ್ನು ಬಳಸ್ಕೊಂಡು ಮುಂದೆ ಏನಾಗುತ್ತೆ ಅನ್ನೋದು ಇವರು ಈಗಲೇ ಹೇಳಲಿಕ್ಕೆ ಶಕ್ತಿ ಇರೋಂಥದ್ದಿರುತ್ತೆ. ಸೊ ಇವ್ರಿಗೆ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಫೀಲ್ಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಸ್ನೇಹಿತರೆ, ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಜಾಸ್ತಿ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಯಾವುದೇ ಲ್ಯಾಬ್ಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದಾಗ್ಬೋದು, ಅದೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಆಗ್ಬೋದು, ಅದೇ ಸೈಂಟಿಸ್ಟ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅದರಲ್ಲೂ ಇನ್ವೆಸ್ಟಿಗೇಷನ್ ಏನಾದರೂ ಕಂಡುಹಿಡಿಯತಕ್ಕಂಥ ವಿಚಾರಗಳಲ್ಲಿ. ಏಕೆಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ತಲೆ ಇಲ್ಲ, ಬರೀ ಬಾಡಿ ಇರೋದ್ರಿಂದ ತುಂಬಾ ಸೆನ್ಸ್ ಎನರ್ಜಿ ಜಾಸ್ತಿ ಇರುತ್ತೆ. ಮತ್ತು ಇವ್ರಿಗೆ ಇನ್ನೊಂದು ವಿಚಾರದಲ್ಲಿ ಹೇಳಬೇಕಂದ್ರೆ, ಇದು ಹೆಚ್ಚಾದಾಗ ಅನುಮಾನ ಅನ್ನೋದು ಕೂಡ ಇವರಲ್ಲಿ ಸ್ವಲ್ಪ ಅತಿ ಹೆಚ್ಚು. ಅನುಮಾನ ಅಂದರೆ ತಪ್ಪಾಗಿ ತಿಳಿಬಾರ್ದು, ಯಾವುದೇ ಒಂದು ವಿಚಾರನ ತುಂಬ ಆಳವಾಗಿ ನೋಡೋ ಅಂಥ ವಿಚಾರ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇವರಿಗೆ ಯಾವುದು ಪ್ರೊಫೆಷನ್ಸ್ ತುಂಬ ಚೆನ್ನಾಗಿ ಆಗಿಬರುತ್ತೆ. ನಿಮಗೆಲ್ಲ ಹೇಳಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಮಿಲ್ಟ್ರಿಯಲ್ಲಿ, ಮತ್ತು ಯಾವುದೇ ಸೈಂಟಿಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಮತ್ತು ಯಾವುದೇ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಆಗ್ಬೋದು, ಮೆಡಿಸಿನ್, ಟ್ರೇಡಿಂಗ್, ಡಿಟೆಕ್ಟಿವ್, ಪೈಲಟ್ಸ್. ಸೊ ಈ ಥರ ಅದರಲ್ಲೂ ಇವರಿಗೆ ಅಕಲ್ಟ್ ಫೀಲ್ಡ್ ಬಂದು ತುಂಬಾ ಚೆನ್ನಾಗಿ ಆಗಿಬರುತ್ತೆ ಸ್ನೇಹಿತರೆ. ಇವರು ಡೈಲಿ ಬೆಳಗ್ಗೆ ಪ್ರತಿಯೊಬ್ಬರು 1 ಅವರ್ 2 ಅವರ್ ಏನು ಮೆಡಿಟೇಷನ್ ಮಾಡಿದಾಗ ಎನರ್ಜಿ ಬರುತ್ತೆ. ಇವರಿಗೆ ಬರೀ 5 ರಿಂದ 10 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಸಾಕು, ಅಷ್ಟು ಎನರ್ಜಿ ಗ್ರ್ಯಾಬ್ ಮಾಡ್ತಕ್ಕಂಥ ಕೆಪಾಸಿಟಿ ಇವರಲ್ಲಿ ಇರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ನಾವು ಹಾಗೆ ಮುಂದೆ ನೋಡೋದಾದರೆ ಬರ್ತ್ ಬೈ 8, 17, 26, 8, 17, 26ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ನಾವು ಮಾತಾಡ್ಲಿಕ್ಕೆ ನೋಡೋದಾದರೆ ಸ್ನೇಹಿತರೆ, ಇವರು ರೂಲ್ಡ್ ಬೈ ಸ್ಯಾಟ್ರನ್ ಅಂತ ಹೇಳ್ತೀವಿ, ಶನಿ ಮಹಾತ್ಮ ಅಂತ ಹೇಳ್ತೀವಿ ಸ್ನೇಹಿತರೆ. ಎಲ್ಲರೂ ತಿಳಿದಿರ್ತಾರೆ ಈ ನಂಬರಲ್ಲಿ ಈ ಮಹಾತ್ಮ ಅಂದರೆ ಭಯ ಬೀಳೋಂಥ ಅವಶ್ಯಕತೆ. ಸೊ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ಡೇಟ್ ಆಫ್ ಬರ್ತ್ ಅವ್ರು ಹೇಗಿರ್ತಾರೆ, ತುಂಬ ಲಾಯಲ್ ಆಗಿರ್ತಾರೆ ಅಂತ ಕೂಡ ಹೇಳ್ತೀವಿ, ತುಂಬ ಶ್ರಮಜೀವಿ ಕೂಡ ಅಂತ ಹೇಳ್ತೀವಿ. ಅದೇ ರೀತಿ ಇವ್ರ ಲೈಫ್ ಕೂಡ ತುಂಬ ಸ್ಲೋ ಆಗಿ ನಡೀತಾ ಇರುತ್ತೆ ಅಂತ ಕೂಡ ಹೇಳ್ತೀವಿ. ಏಕೆಂದರೆ ಶನಿ ಮಹಾತ್ಮನ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸ್ಲೋ ಪ್ಲಾನೆಟ್ ಅಂತ ಹೇಳ್ತೀವಿ. ಇಡೀ ಗ್ರಹಮಂಡಲದಲ್ಲಿ ತುಂಬ ನಿಧಾನವಾಗಿ ತಿರುಗತಕ್ಕಂಥ ಗ್ರಹ ಅಂದರೆ ಶನಿ ಮಹಾತ್ಮ, ಸ್ಯಾಟ್ರನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅದೇ ರೀತಿ ಅವ್ರ ಲೈಫಲ್ಲೂ ಕೂಡ ತುಂಬ ಸ್ಲೋ ಇರುತ್ತೆ. ಬಟ್ ಒನ್ಸ್ ಗ್ರೋತ್ ಸ್ಟಾರ್ಟ್ ಆಯಿತು ಅಂದರೆ ಸ್ನೇಹಿತರೆ, ಅವರ ಮಟ್ಟಿಗೆ ಬೆಳಿಲಿಕ್ಕೆ ಬಹಳ ಕಷ್ಟಪಡಬೇಕು. ಸೊ ಮಹಾತ್ಮ ಕೊಟ್ಟರೆ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ. ಅದೇ ರಾಹು ಆಗಲಿ ಬೇರೆ ಯಾವುದೇ ಗ್ರಹ ಕೊಟ್ಟರೆ ಅದು ಟೈಮ್ ಬೀಯಿಂಗ್ ಅಂತ ಹೇಳ್ತೀವಿ. ಮಹಾತ್ಮ ಕೊಟ್ಟರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಯಾರ ಕೈಲೂ ಅದನ್ನು ಕಸಿಕೊಳ್ಳೋಕ್ಕಾಗಲ್ಲ ಅಂತ ಕೂಡ ಹೇಳ್ತೀವಿ ಸ್ನೇಹಿತರೆ. ಸೊ ಇವರು ಮೈಂಡ್ ಅಂದರೆ ನಿಮಗೆ ಯಾವ ರೀತಿ ದೇ ಹ್ಯಾವ್ ಎಕ್ಸ್ಟ್ರೀಮ್ ನೇಚರ್, ದೇ ಕ್ಯಾನ್ ನೆವರ್ ನ್ಯೂಟ್ರಲ್. ನೀವು ಅವರು ಯಾರನ್ನ ಬೇಕಾದರೂ ಅವರು ನೇರ ನುಡಿ ಅಂತ ಹೇಳ್ಬೋದು ಸ್ನೇಹಿತರೆ, ಡೈರೆಕ್ಟ್ ಟಾಕ್ ಅಂತಾನು ಕೂಡ ನಾವು ಹೇಳ್ತೀವಿ. ಇವರಿಗೆ
ಮತ್ತು ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸತಕ್ಕಂಥ ಜನ ಆಗಿರಲ್ಲ ಅವರು. ಸೊ ಅವರ ಗ್ರಿಡ್ಡಲ್ಲೂ ಕೂಡ ನೋಡಬೇಕು, ಬರ್ತ್ ಬೈ 8 ಅಂದ ತಕ್ಷಣ ನಾವು ಅದನ್ನು 100% ಅಂತ ನಾವು ಗೈಡ್ ಮಾಡಲಿಕ್ಕಾಗಲ್ಲ. ಸೊ ಈ ಒಂದು ನೇಚರ್ ಅವ್ರ ಹತ್ರ ಇರುತ್ತೆ ಅಂತ ಹೇಳ್ತೀವಿ. ಇವರಲ್ಲಿ ಇನ್ನೊಂದು ಉದ್ದೇಶ ಅಂದರೆ ಇವರು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾರೆ, ಇವ್ರ ಜೊತೆಲಿ ಇರೋರು ಅದೇ ಮಟ್ಟಕ್ಕೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಕೂಡ ತುಂಬ ಹೆಚ್ಚಾಗಿರುತ್ತೆ. ಈ ಡೇಟ್ ಆಫ್ ಬರ್ತ್ ಅವ್ರು ಏನಾದರೂ ಬಾಸ್ ಅಥವಾ ಒಂದು ಮ್ಯಾನೇಜರ್ ಲೆವೆಲಲ್ಲಿ ಇದ್ದರೆ ಇವ್ರು ಯಾವ ಫಾಸ್ಟಲ್ಲಿ ಕೆಲಸ ಮಾಡ್ತಾರೆ ಅವ್ರು ಕೆಳಗಿರ್ತಕ್ಕಂಥವ್ರು ಅಷ್ಟೇ ಫಾಸ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇವರಲ್ಲಿ ತುಂಬ ಮೈಂಡಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಇವರಲ್ಲಿ ಆ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಇವರು ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಮುನ್ಸಿಪಾಲ್ಟಿ, ಓಕೆ, ಸೊ ಕೋಲಾರ್ ರಿಲೇಟೆಡ್ ಅಂದರೆ ಯಾವುದೇ ರೀತಿ ಪಾನೀಯ ವಸ್ತುಗಳ ವಿಚಾರದಲ್ಲಿ ಮತ್ತು ಅನಿಮಲ್ ಹಸ್ಬೆಂಡ್ರಿ ವಿಚಾರಕ್ಕೆ ಹ್ಯುಮಿನಿಟೇರಿಯನ್ ಜಾಸ್ತಿ ಸೊ ಕಾಂಟ್ರಾಕ್ಟರ್ಶಿಪ್, ಗೌರ್ಮೆಂಟ್ ಜಾಬ್, ಬಿಸ್ನೆಸ್ಗಳಲ್ಲಿ ಇವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅದೇ ರೀತಿ ನಾವೀಗ ನೋಡೋದಾದರೆ 9, 18, 27ನೇ ತಾರೀಕು ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಮಾರ್ಸ್ ಅಂತ ಹೇಳ್ತೀವಿ. ಸೊ ಮಂಗಳ, ನಮ್ಮ ನ್ಯೂಮರಾಲಜಿಯಲ್ಲಿ ಇವ್ರನ್ನ ಸೇನಾಧಿಪತಿಗೆ ಹೋಲಿಸ್ತೀವಿ ಸ್ನೇಹಿತರೆ. ಸೊ ಇವರಿಗೆ ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ ಒಳ್ಳೆಯ ದಿನವಾಗಿರುತ್ತೆ. ಸೊ ಇವರು ದೇ ಗೆಟ್ ಆಂಗ್ರಿ ಮೂಮೆಂಟ್ ವೆರಿ ನೋಡಿ. ಇದ್ದಕ್ಕಿದ್ದಂಗೆ ಇವ್ರನ್ನ ಆ್ಯಕ್ಚುಲಿ ಬಂದು ನಾವು ಮಂಗಳನ ನಾನ್ ಪ್ರೆಡಿಕ್ಟಿಬಲ್ ಅಂತ ಕೂಡ ಹೇಳ್ತೀವಿ. ಇವ್ರ ನೇಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬ ಕೋಪ ಇರುತ್ತೆ ಇವರಲ್ಲಿ, ಏಕೆಂದರೆ ಮಂಗಳ ಮೊದಲೇ ಮಾರ್ಸ್ ಅಲ್ವಾ. ಸೊ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಇವ್ರನ್ನ ನಾನ್ ಪ್ರಿಡಿಕ್ಟಬಲ್ ಅಂತ ಏನಕ್ಕೆ ಹೇಳ್ತೀವಿ, ಇವರಲ್ಲಿ ತುಂಬ ಹ್ಯುಮ್ಯಾನಿಟೇರಿಯನ್ ಕೂಡ ಇರುತ್ತೆ. ಇವ್ರ ಹತ್ರ ಯಾರಾದರೂ ಅಣ್ಣ ಅಂತ ಹೋದರೆ ಅವ್ರನ್ನ ಬಿಡೋ ಅಂತ ಮಾತೇ ಇಲ್ಲ. ಅವ್ರನ್ನ ಕವರ್ ಮಾಡಿ ಅವ್ರಿಗೆ ಬರತಕ್ಕಂಥ ಸಮಸ್ಯೆ ಇವ್ರ ಮೈ ಮೇಲೆ ಎಳ್ಕೊಂಬರೋಷ್ಟು ಒಂದು ಎನರ್ಜಿ ಇವರಲ್ಲಿ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀವಿ. ಮತ್ತು ಯಾವುದೇ ಬೇರೆ ವಿಚಾರಗಳಲ್ಲಿ ಎಂಟ್ರಿಫೇರ್ ಆಗ್ಲಿಕ್ಕೆ ಇಷ್ಟಪಡಲ್ಲ ಇವರು. ಎಂಟ್ರಿಫೇರ್ ಆದರೆ ಅದನ್ನು ಫೈನಲ್ ಮಾಡೇ ಬರೋ ಅಂಥ ಕ್ಯಾರೆಕ್ಟರ್ಶಿಪ್ ಇವ್ರದ್ದಾಗಿರುತ್ತೆ. ಓಕೆ, ದೇವರ ಗ್ರೋತ್ ಆಕ್ಸಿಡೆಂಟ್ ಮತ್ತು ಇವರಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗತಕ್ಕಂಥ ಸಂದರ್ಭಗಳು ಇವರಲ್ಲಿ ಜಾಸ್ತಿ. ಮಂಗಳ ಇರ್ತಾರಲ್ವ, ಸೊ ಮಂಗಳ ಬಂದು ದೇಹಕಾರಕ ಅಂತ ಹೇಳ್ತೀವಿ. ನನ್ನ ಕಡೆಯಿಂದ ಇವ್ರಿಗೊಂದು ಒಳ್ಳೆ ಸಜೆಷನ್ಸ್ ಏನು ಕೊಡ್ಬೋದಪ್ಪ ಅಂತ ಹೇಳಿದ್ರೆ, ತಿಂಗಳಿಗೆ ಅಟ್ಲೀಸ್ಟ್ ಒಂದು 3 ತಿಂಗಳಲ್ಲಿ ಒಂದ್ಸರಿ, 6 ತಿಂಗಳಲ್ಲಿ ಒಂದ್ಸರಿ, ಮಿನಿಮಮ್ 3 ತಿಂಗಳಿಗೊಂದ್ಸರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಆದಷ್ಟು ಕೆಂಪು ಹಣ್ಣುಗಳನ್ನ ದಾನ ಮಾಡೋಂಥದ್ದಾಗ್ಬೋದು. ಇಲ್ಲ ಏನೂ ದಾನ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೋದ್ರು ಅಟ್ಲೀಸ್ಟ್ ಹೋಗಿ ಒಂದು ಅರ್ಧ ಗಂಟೆ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಕೂತು ಬರೋಂಥದ್ದು. ಯಾಕೆಂದರೆ ಇವ್ರಿಗೆ ಆಕ್ಸಿಡೆಂಟ್ಸ್ ಆಗೋಂಥ ಇದು ತುಂಬ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಕಳೀಲಿಕ್ಕೆ ಆಗೋದಕ್ಕಿಂತ ಮುಂಚೆ ಹೋಗಿ ಸ್ವಲ್ಪ ಅಲ್ಲಿ ಒಂದು ಗ್ಲಾಸ್ ನೀರು ಕುಡಿಯೋದು ಅಥವಾ ಯಾರ ಹತ್ರ ಆದರೂ ಅಲ್ಲಿ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡ್ತಾ ಕುಂತಿದ್ದು ಬಂದರೆ ಅದು ಅಲ್ಲಿಗೆ ಶಮನ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಒಂದು 6 ತಿಂಗಳಿಗೊಂದ್ಸರಿ ಬ್ಲಡ್ ಡೊನೇಷನ್ ಮಾಡತಕ್ಕಂಥದ್ದು, ಏನಾದರೂ ಹೆಚ್ಚು ಕಮ್ಮಿ ಆಗಿ ಬ್ಲಡ್ ಆಚೆ ಆಗೋದಕ್ಕಿಂತ ಸೊ ಇವರೇ ಹೋಗಿ ಕೊಟ್ಟಾಗ ಅದು ಅಲ್ಲಿಗೆ ಶಮನ ಆಗುತ್ತೆ ಅಂತ ಹೇಳ್ತೀವಿ. ಇದು ಒಂದು ಒಳ್ಳೆ ರೆಮಿಡಿ ಆಗಿರುತ್ತೆ ಸ್ನೇಹಿತರೆ. ಇವ್ರಿಗೆ ಇದನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಮಾಡೋದ್ರಿಂದ. ಮತ್ತು ಇವರು ಯಾವ ಕೆಲಸದಲ್ಲಿ ತುಂಬ ಒಳ್ಳೆ ಹೆಸರು ಸಿಗುತ್ತೆ ಅಂತ ನಾವು ನೋಡೋದಾದರೆ ಅವರಲ್ಲಿ ತುಂಬ ಎನರ್ಜಿ ಜಾಸ್ತಿ ಇರೋದ್ರಿಂದ ಮಿಲಿಟ್ರಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇಂಜಿನಿಯರ್ಸ್ ನೋಡಿ, ಯಾವುದೇ ರೀತಿ ಮ್ಯಾನೇಜರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲೂ ಇವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಿ. ತುಂಬ ಇವರು ಅಗ್ರೆಸಿವ್ ಕೂಡ ಇರ್ತಾರೆ ಸ್ನೇಹಿತರೆ. ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೂಡ ಹೇಳ್ತೀವಿ. ಮಂಗಳನ್ನ ನಾವು ನಾನ್ ಪ್ರೆಡಿಕ್ಟಬಲ್ ನಂಬರ್ ಅಂತಾನೆ ಹೇಳ್ತೀವಿ. ಬಟ್ ಇವರ ಕ್ಯಾರೆಕ್ಟರಿಸ್ಟಿಕ್ ಇಷ್ಟಂತೂ 100% ಇರುತ್ತೆ ಸ್ನೇಹಿತರೆ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಬಂದಿರತಕ್ಕಂಥದ್ದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಒಂದು ಕಮೆಂಟ್ನ ಮೂಲಕ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಡೀಪಾಗಿ ನೀವೇನಾದರೂ ಕಲಿಬೇಕು ಅನ್ನೋದಿದ್ರೆ ನಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ನ್ಯೂಮರಾಲಜಿ ಸೆಷನ್ಸ್ಗಾಗಿ ರೆಗ್ಯುಲರ್ ಆಗಿ ನಮ್ಮ ಪೇಜಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.